ಎಷ್ಟೇ ಧನವಂತರಾದರೂ ವಿದ್ಯಾವಂತರಾದರೂ ಅಹಂಕಾರ ಮಮಕಾರಗಳಿರೋವರೆಗೂ ಸುಖ ಶಾಂತಿ ಅನ್ನೋದು ಸಿಗೋದಿಲ್ಲ. ಯಾಕಂತಂದ್ರೆ ಅವರು ಯಾವಾಗ್ಲೂ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲೇ ಇರ್ತಾರೆ. ಇದನ್ನೇ ಶಾಶ್ವತ, ಇದೇ ನಿಜ ಅಂತ ಅನ್ಕೊಂಡು ಯಾವಾಗ್ಲೂ ಈ ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲೇ ಸ್ಟಿಕ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾನು ಅನ್ನೋ ದೇಹಾತ್ಮ ಬುದ್ಧಿ ಇರುತ್ತೆ. ನಾನು ಅನ್ನೋ ದೇಹಾತ್ಮ ಬುದ್ಧಿ ಇರೋವರೆಗೂ, ಅಹಂಕಾರ ಮಮಕಾರಗಳು ಇರೋವರೆಗೂ ಯಾವತ್ತಿಗೂ ಮಾನವ ಸುಖ ಸಂತೋಷ ನೆಮ್ಮದಿಯನ್ನ ಪಡೆಯೋದಿಕ್ಕೆ ಸಾಧ್ಯವಿಲ್ಲ. ಸುಖ ಸಂತೋಷ ನೆಮ್ಮದಿ ಪಡಿಬೇಕು ಅಂತಂದ್ರೆ ಅವನು ಮೂಲ ಸ್ಥಾನಕ್ಕೆ ಅವನ ಪ್ರಾಣವನ್ನ ತೆಗೆದುಕೊಂಡು ಹೋಗ್ಬೇಕು. ಅಂದ್ರೆ ಅವನ್ ಎಲ್ಲಿಂದ ಬಂದಿದನೋ ಮತ್ತೆ ಅಲ್ಲಿಗೆ ಹೋಗೋ ಪ್ರಯತ್ನವನ್ನ ಮಾಡ್ಬೇಕು. ಇದನ್ನೇ ಯೋಗಿಗಳು ಮಾಡಿರುವಂತದ್ದು.